ರಾಧಿಕಾ ಮಧ್ಯಾಹ್ನದ ಎಲ್ಲಾ ಕೆಲಸಗಳನ್ನು ಮುಗಿಸಿ ತನ್ನ ಕೋಣೆಗೆ ಬಂದಳು. ಸ್ವಲ್ಪ ಹೊತ್ತು ಮಲಗುವ ಮನಸ್ಸಾಯಿತು. ಆದರೆ ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪುಸ್ತಕಗಳನ್ನು ತೆಗೆದು ಓದಲು ಕುಳಿತಳು. ಬಾಲ್ಯದಿಂದಲೂ ಶಿಕ್ಷಕಿಯಾಗಬೇಕೆಂಬ ಕನಸು ಅವಳದು. ಈಗ ಬಿ.ಎಡ್ ಮಾಡುತ್ತಿದ್ದಳು. ಆಕೆಯ ಗಂಡ ತುಷಾರ್ ಆಕೆಯ ಕನಸನ್ನು ನನಸು ಮಾಡಲು ಸಂಪೂರ್ಣ ಬೆಂಬಲ ನೀಡುತ್ತಿದ್ದನು. ಮದುವೆಗೂ ಮುಂಚೆಯೇ ತನ್ನ ಕನಸನ್ನು ನನಸು ಮಾಡಿಕೊಳ್ಳಬೇಕೆಂದು ರಾಧಿಕಾ ಬಯಸಿದ್ದಳು. ಆದರೆ ಅಷ್ಟರಲ್ಲಿ ಅವಳ ತಂದೆ ತೀರಿಕೊಂಡರು. ತಾಯಿ ಮೊದಲೇ ಇಲ್ಲ. ಇಂತಹ ಸಮಯದಲ್ಲಿ ಆಕೆಯ ಚಿಕ್ಕಪ್ಪನೇ ಆಕೆಯನ್ನು ನೋಡಿಕೊಂಡರು. ತಂದೆ ಹೆಚ್ಚು ಹಣ ಬಿಟ್ಟು ಹೋಗಿರಲಿಲ್ಲ. ಆದ್ದರಿಂದ ಆಕೆ ಚಿಕ್ಕಮ್ಮನಿಗೆ ಹೊರೆಯಾದಳು. ಟ್ಯೂಷನ್ ಮಾಡಿ ಹೇಗೋ ತನ್ನ ವಿದ್ಯಾಭ್ಯಾಸದ ಖರ್ಚನ್ನು ನಿಭಾಯಿಸುತ್ತಿದ್ದಳು. ಆದರೂ ಆಕೆಯ ಚಿಕ್ಕಮ್ಮ ಇದಕ್ಕೆ ಮದುವೆ ಮಾಡಿಸಿ ಜವಾಬ್ದಾರಿಯಿಂದ ಮುಕ್ತರಾಗಿ ಎಂದು ಪಟ್ಟು ಹಿಡಿದಳು. ರಾಧಿಕಾಳಿಗೆ ದುಃಖದ ಭಾರ ಹೆಚ್ಚಾಯಿತು. ಈ ಮದುವೆ ಅವಳಿಗೆ ಇಷ್ಟವಿರಲಿಲ್ಲ. ಆದರೆ ಅವಳು ಮೊದಲ ಬಾರಿಗೆ ತುಷಾರ್ನನ್ನು ಭೇಟಿಯಾದಾಗ ತನ್ನ ಕನಸನ್ನು ನನಸು ಮಾಡಿಕೊಳ್ಳಬೇಕೆಂದು ಹೇಳಿದಳು. ಆಗ ತುಷಾರ್ ನಿಧಾನವಾಗಿ, ನೀನು ನನ್ನ ಜೀವನ ಸಂಗಾತಿಯಾದರೆ ನಿನ್ನ ಕನಸು ನನ್ನ ಕನಸು ಆಗುತ್ತದೆ. ನನ್ನ ಲೈಫ್ ಪಾರ್ಟ್ನರ್ ಜೀವನದಲ್ಲಿ ಮುಂದೆ ಬರಬೇಕೆಂದು ನನಗೂ ಆಸೆಯಿದೆ. ಆಗ ನಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂದನು. ತುಷಾರ್ನ ಆಲೋಚನೆ ತಿಳಿದು ರಾಧಿಕಾಳಿಗೆ ಸ್ವಲ್ಪ ಸಮಾಧಾನವಾಯಿತು. ಮದುವೆ ಹೇಗಿದ್ದರೂ ಒಂದು ದಿನ ಆಗಲೇಬೇಕು. ಅದೃಷ್ಟದಲ್ಲಿ ಇದೇ ಬರೆದಿದ್ದರೆ ಇದೇ ಸರಿ ಎಂದು ಅವಳು ಮದುವೆಗೆ ಒಪ್ಪಿಗೆ ನೀಡಿದಳು. ತುಂಬಾ ಸರಳವಾಗಿ ಅವರ ಮದುವೆ ನಡೆಯಿತು. ತುಷಾರ್ ಸಹ ಸಾಮಾನ್ಯ ಎತ್ತರದವನಾಗಿದ್ದನು. ಆದರೆ ಅವಳಿಗೆ ಖುಷಿಯೆಂದರೆ ಅವನು ತನ್ನ ಕನಸುಗಳಿಗೆ ಅಡ್ಡಿಯಾಗಲಿಲ್ಲ. ಮದುವೆಯ ಮೊದಲ ರಾತ್ರಿ ತುಷಾರ್ ತನ್ನ ಪ್ರೀತಿಯಿಂದ ಅವಳನ್ನು ಬೆಚ್ಚಗಾಗಿಸಿದನು. ಮರುದಿನವೇ ಅವಳನ್ನು ಕಾಲೇಜಿಗೆ ಸೇರಿಸಿದನು. ಅವಳ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ. ಆದರೆ ಸೊಸೆ ಮದುವೆಯ ನಂತರವೂ ಓದುತ್ತಾಳೆಂದು ತಿಳಿದಾಗ ಆಕೆಯ ಅತ್ತೆ ನಿರ್ಮಲಾ, ಈ ಮನೆಯಲ್ಲಿ ನಿನಗೆ ಏನೂ ಕಡಿಮೆ ಇರುವುದಿಲ್ಲ. ಮುಂದೆ ಓದಿ ಏನು ಮಾಡಬೇಕು? ಓದುವುದು ಉದ್ಯೋಗ ಮಾಡಲು. ನಿನಗೇನು ಉದ್ಯೋಗದ ಅವಶ್ಯಕತೆ ಇದೆ? ನಾನು ನನ್ನ ಮಗನನ್ನು ಚೆನ್ನಾಗಿ ಓದಿಸಿದ್ದೇನೆ. ಅವನು ಉತ್ತಮ ಸಂಬಳ ಪಡೆಯುತ್ತಾನೆ. ಮಗನಿಗೆ ಮದುವೆ ಮಾಡಿದರೆ ಸೊಸೆ ಮನೆಯನ್ನು ನೋಡಿಕೊಳ್ಳುತ್ತಾಳೆಂದು ಅಂದುಕೊಂಡಿದ್ದೆ. ನೀನು ಓದಲು ಕುಳಿತರೆ ಮನೆಯ ಜವಾಬ್ದಾರಿಯನ್ನು ಯಾರು ನಿಭಾಯಿಸುತ್ತಾರೆ ಎಂದು ಕೇಳಿದರು. ಇದು ಕೇಳಿ ರಾಧಿಕಾಳ ಮನಸ್ಸು ಚಂಚಲವಾಯಿತು. ಆದರೆ ತುಷಾರ್ ತಕ್ಷಣ ಮುಂದೆ ಬಂದು, ಅಮ್ಮ, ಅಪ್ಪ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡರು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವ ಜೊತೆಗೆ ನಾನು ಓದಿದೆ. ನನ್ನ ಹೆಂಡತಿಯೂ ಎಲ್ಲವನ್ನೂ ನಿಭಾಯಿಸುತ್ತಾಳೆ. ನಾನು ಇದ್ದೀನಲ್ಲ ಎಂದು ಹೇಳಿ ಪ್ರೀತಿಯಿಂದ ತಾಯಿಯನ್ನು ತಬ್ಬಿಕೊಂಡನು. ಆಗ ನಿರ್ಮಲಾ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಸೊಸೆ ಬಂದ ತಕ್ಷಣ ಮಗನನ್ನು ತನ್ನ ಬಣ್ಣ ಬದಲಾಯಿಸಿಕೊಂಡಿದ್ದಾಳೆಂದು ಸಿಟ್ಟಾದರು. ಇಂದು ರಾಧಿಕಾ ಓದಲು ಕುಳಿತಾಗ ಆಕೆಯ ಅತ್ತೆ ಕೋಣೆಗೆ ಬಂದು, ರಾಧಿಕಾ ಕೇಳು, ನನ್ನ ತಲೆಯಲ್ಲಿ ತುಂಬಾ ನೋವು ಇದೆ. ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡಿದರೆ ಸ್ವಲ್ಪ ಆರಾಮ ಸಿಗುತ್ತದೆ ಎಂದರು. ರಾಧಿಕಾ ಪುಸ್ತಕಗಳನ್ನು ಮುಚ್ಚಿಟ್ಟು ಅತ್ತೆಯ ಹಿಂದೆ ಅವರ ಕೋಣೆಗೆ ಹೋಗಿ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿದಳು. ಅರ್ಧ ಗಂಟೆ ಮಸಾಜ್ ಮಾಡಿದ ನಂತರ ನಿಧಾನವಾಗಿ, ಅತ್ತೆ ಸ್ವಲ್ಪ ಆರಾಮ ಅನಿಸುತ್ತಿದೆ ಎಂದು ಕೇಳಿದಳು. ಆಗ ಅವರು, ಹೌದು ಸೊಸೆ, ಸ್ವಲ್ಪ ಆರಾಮವಾಗಿದೆ. ಆದರೆ ನನಗೆ ಒಂದು ಕಪ್ ಶುಂಠಿ ಚಹಾ ಮಾಡಿ ಕೊಡು ಎಂದರು. ಈಗ ಅವಳು ಚಹಾ ಮಾಡಲು ಹೋದಳು. ನಂತರ ಆಕೆಯ ಅತ್ತೆ, ರಾಧಿಕಾ ನನ್ನ ಬಟ್ಟೆಗಳನ್ನು ತೊಳೆದು ಒಣಗಲು ಹಾಕು ಎಂದರು. ಹೀಗೆಂದು ಅವರು ಅಲ್ಮೇರಾದಿಂದ 5 ಸೀರೆಗಳನ್ನು ತೆಗೆದುಕೊಟ್ಟರು. ಚೆನ್ನಾಗಿ ಸ್ವಚ್ಛ ಮಾಡು ರಾಧಿಕಾ. ನನ್ನ ಸೊಸೆ ಎಲ್ಲಾ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ಮಾಡುತ್ತಾಳೆಂದು ಜನರಿಗೆ ತಿಳಿಯಬೇಕು ಎಂದರು. ಈಗ ರಾಧಿಕಾ ತಲೆ ಕೆಟ್ಟಿತು. ಅತ್ತೆ ತೊಳೆದ ಸೀರೆಗಳನ್ನು ಮತ್ತೆ ಏಕೆ ತೊಳೆಯಲು ಹೇಳುತ್ತಿದ್ದಾರೆಂದು ಅರ್ಥವಾಗಲಿಲ್ಲ. ಗಡಿಯಾರದ ಮುಳ್ಳುಗಳು ಮುಂದೆ ಸರಿಯುತ್ತಿದ್ದವು. ಇಂದೂ ಸಹ ಅವಳು ಓದಲು ಸಾಧ್ಯವಾಗಲಿಲ್ಲ. ಪ್ರತಿದಿನ ಆಕೆಯ ಅತ್ತೆ ಏನಾದರೊಂದು ನೆಪ ಹೇಳಿ ಓದಲು ಬಿಡುತ್ತಿರಲಿಲ್ಲ. ಸೊಸೆ ಹೆಚ್ಚು ಓದಿ ಮನೆ ಬಿಟ್ಟು ಉದ್ಯೋಗಕ್ಕೆ ಹೋದರೆ ತಮ್ಮ ಗುಲಾಮಗಿರಿ ಮಾಡುವುದಿಲ್ಲ ಎಂದು ಅವರು ಭಾವಿಸಿದ್ದರು. ಅದಕ್ಕಾಗಿಯೇ ಅವರು ಉದ್ದೇಶಪೂರ್ವಕವಾಗಿ ಸೊಸೆಗೆ ಓದಲು ಅವಕಾಶ ಕೊಡುತ್ತಿರಲಿಲ್ಲ. ಮರುದಿನವೂ ಅವಳು ಓದಲು ಕುಳಿತಾಗ ಆಕೆಯ ಅತ್ತೆ ಕೋಣೆಗೆ ಬಂದು, ಸೊಸೆ, ಈ ಪುಸ್ತಕಗಳನ್ನು ಬಿಟ್ಟು ಪೊರಕೆ ಹಿಡಿ. ನನ್ನ ಕೋಣೆಯಲ್ಲಿ ತುಂಬಾ ಜೇಡರ ಬಲೆಗಳಿವೆ. ನೀನು ಸ್ವಲ್ಪ ಸ್ವಚ್ಛ ಮಾಡು ಎಂದರು. ಈಗ ಅವಳಿಗೆ ಸಹಿಸಲಾಗಲಿಲ್ಲ. ಅವಳು, ಅತ್ತೆ, ನಿನ್ನೆ ನಿಮ್ಮ ತಲೆಯಲ್ಲಿ ನೋವಿತ್ತು. ನಾನು ನಿಮಗೆ ಸಮಯ ಕೊಟ್ಟೆ. ಸ್ವಚ್ಛತೆಯನ್ನು ನಾಳೆ ಸಹ ಮಾಡಬಹುದು. ದಯವಿಟ್ಟು ನನಗೆ ಸ್ವಲ್ಪ ಓದಲು ಬಿಡಿ. ನಾನು ಪಠ್ಯಕ್ರಮವನ್ನು ಪೂರ್ಣಗೊಳಿಸಬೇಕು ಎಂದಳು. ಆಗ ಆಕೆಯ ಅತ್ತೆ ಕೋಪದಿಂದ, ಇಂತಹ ಸೊಸೆಯನ್ನು ತಂದು ಏನು ಪ್ರಯೋಜನ? ನಿನ್ನನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿ ಇನ್ನೊಂದು ಸೊಸೆಯನ್ನು ತರುತ್ತೇನೆ. ನೀನು ಓದುವುದು ಬರೆಯುವುದು ಬಿಡು. ಓದು ಬರಹವನ್ನು ನಿನ್ನ ತಂದೆ ತಾಯಿ ಇದ್ದಾಗಲೇ ಮಾಡಿಕೊಳ್ಳಬೇಕಿತ್ತು. ಈಗ ನಿನ್ನ ತವರು ಮನೆಯಲ್ಲಿಯೂ ಯಾರೂ ಇಲ್ಲ. ನೀನು ಎಲ್ಲಿಗೆ ಹೋಗುತ್ತೀಯಾ?
ಆದ್ದರಿಂದ ನಾನು ಹೇಳಿದಂತೆ ಕೇಳುತ್ತಾ ಹೋಗು. ಎದ್ದು ಹೋಗಿ ಸ್ವಚ್ಛ ಮಾಡು ಎಂದರು. ರಾಧಿಕಾ ಮನೆಯಲ್ಲಿ ಗಲಾಟೆ ಬಯಸಲಿಲ್ಲ. ಆದ್ದರಿಂದ ಮನಸ್ಸನ್ನು ಕಠಿಣ ಮಾಡಿಕೊಂಡು ಎದ್ದಳು. ಆದರೆ ಇಂದು ಅತ್ತೆಯ ಮಾತುಗಳು ಅವಳಿಗೆ ತುಂಬಾ ನೋವುಂಟು ಮಾಡಿದವು. ತನ್ನ ತಂದೆ ತಾಯಿ ಈ ಜಗತ್ತಿನಲ್ಲಿ ಇಲ್ಲವೆಂದು ತಿಳಿದು ಅತ್ತೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುತ್ತಿದ್ದಾರೆ, ಏಕೆಂದರೆ ಯಾರೂ ತನ್ನನ್ನು ಬೆಂಬಲಿಸುವುದಿಲ್ಲ ಎಂದು ಅವಳಿಗೆ ಅನ್ನಿಸಿತು. ತುಷಾರ್ಗೆ ಇದೆಲ್ಲವನ್ನೂ ಹೇಳಿ ಅವನನ್ನು ತೊಂದರೆಗೊಳಿಸಲು ಅವಳು ಬಯಸುತ್ತಿರಲಿಲ್ಲ. ಇದರಿಂದ ತುಷಾರ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದೆಂದು ಅವಳು ಹೆದರುತ್ತಿದ್ದಳು. ಆದ್ದರಿಂದ ಅವಳು ಸ್ವತಃ ಬಲಶಾಲಿಯಾಗಬೇಕೆಂದು ನಿರ್ಧರಿಸಿದಳು. ನನ್ನ ಅದೃಷ್ಟದಲ್ಲಿ ಇದೇ ಬರೆದಿದೆ, ಆದರೆ ನನ್ನ ಪರಿಶ್ರಮದಿಂದ ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸುತ್ತೇನೆ. ಎಲ್ಲಾ ಸಂಘರ್ಷಗಳನ್ನು ಎದುರಿಸುತ್ತೇನೆ. ಯಾರ ಕೆಟ್ಟ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ನನ್ನ ಕನಸನ್ನು ನನಸು ಮಾಡಿಕೊಂಡು ಅತ್ತೆಗೆ ತಕ್ಕ ಉತ್ತರ ನೀಡುತ್ತೇನೆ ಎಂದು ಅವಳು ಅಂದುಕೊಂಡಳು. ಈಗ ಅವಳು ತನ್ನ ಓದುವ ವಿಧಾನವನ್ನು ಬದಲಾಯಿಸಿದಳು. ದಿನವಿಡೀ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಮಧ್ಯಾಹ್ನದ ಊಟದ ನಂತರ ರಾತ್ರಿಯ ಊಟಕ್ಕೆ ತಯಾರಾಗುತ್ತಿದ್ದಳು. ಸೊಸೆ ಮನೆಯ ಕೆಲಸ ಮಾಡುತ್ತಿದ್ದಾಳೆಂದು ಅತ್ತೆ ಭಾವಿಸುತ್ತಿದ್ದರು. ಆದರೆ ರಾತ್ರಿ ಬೇಗ ಅಡುಗೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ತುಷಾರ್ ಸಹ ಮನೆಗೆ ಬರುತ್ತಿದ್ದನು. ನಂತರ ಅವಳು ತನ್ನ ಕೋಣೆಯಲ್ಲಿ ಕುಳಿತು ಓದಿಕೊಳ್ಳುತ್ತಿದ್ದಳು. ಆಕೆಯ ಅತ್ತೆ ಏನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ತುಷಾರ್ ಮಲಗಿದ ನಂತರವೂ ತಡರಾತ್ರಿಯವರೆಗೂ ಓದುತ್ತಿದ್ದಳು. ಕೆಲವೊಮ್ಮೆ ರಾತ್ರಿಯಲ್ಲಿ ತುಂಬಾ ಸುಸ್ತಾಗುತ್ತಿತ್ತು. ಆಗ ಬೇಗ ಮಲಗುತ್ತಿದ್ದಳು ಮತ್ತು ಬೆಳಿಗ್ಗೆ ಎಲ್ಲರೂ ಏಳುವ ಮೊದಲು 3 ಗಂಟೆಗೆ ಎದ್ದು ಓದುತ್ತಿದ್ದಳು. ಈ ರೀತಿ ಅವಳು ತನ್ನ ಅತ್ತೆಯ ಮುಂದೆ ಓದುವುದನ್ನೇ ಬಿಟ್ಟುಬಿಟ್ಟಿದ್ದಳು. ಈಗ ಸೊಸೆ ಓದುತ್ತಿಲ್ಲ ಎಂದು ಆಕೆಯ ಅತ್ತೆಗೆ ಅನ್ನಿಸಿತು. ಅವಳು ಮನಸ್ಸಿನಲ್ಲಿ ತುಂಬಾ ಸಂತೋಷಪಡುತ್ತಿದ್ದಳು. ಪರೀಕ್ಷೆಯ ಸಮಯ ಬಂದಾಗ ಸೊಸೆ ಎಂದಿಗೂ ಪಾಸ್ ಆಗಲು ಸಾಧ್ಯವಿಲ್ಲ ಎಂದು ನಿರ್ಮಲಾಗೆ ಖಚಿತವಾಗಿತ್ತು, ಏಕೆಂದರೆ ಅವರು ಅವಳಿಗೆ ಓದಲು ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಅವಳು ಪರೀಕ್ಷೆ ಬರೆದು ಉತ್ತಮ ಅಂಕಗಳಿಂದ ತೇರ್ಗಡೆಯಾದಳು. ಬೇಗನೆ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಸಿದಳು. ಒಂದು ದಿನ ಅವಳು ಸ್ನಾನಗೃಹದಲ್ಲಿ ಬಟ್ಟೆಗಳನ್ನು ತೊಳೆಯುತ್ತಿದ್ದಳು. ಆಗ ಒಂದು ಪತ್ರ ಬಂದಿತು. ನಿರ್ಮಲಾ ಲಕೋಟೆಯನ್ನು ತೆರೆದು ನೋಡಿದಾಗ ಅವರ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾದವು, ಏಕೆಂದರೆ ಅವರ ಸೊಸೆಗೆ ಸರ್ಕಾರಿ ಶಿಕ್ಷಕಿಯ ಉದ್ಯೋಗ ಸಿಕ್ಕಿತ್ತು. ಇದನ್ನು ನೋಡಿ ಅವರ ಕಾಲುಗಳ ಕೆಳಗಿನ ನೆಲವೇ ಕುಸಿದಂತಾಯಿತು. ತಮ್ಮ ಸೊಸೆ ಸ್ವಾವಲಂಬಿಯೂ ಆಗಬಹುದು ಎಂದು ಅವರು ಎಂದಿಗೂ ಯೋಚಿಸಿರಲಿಲ್ಲ. ಅಷ್ಟರಲ್ಲಿ ರಾಧಿಕಾ ಬಟ್ಟೆ ಬುಟ್ಟಿಯನ್ನು ಹಿಡಿದು ಹಾಲ್ಗೆ ಬಂದಳು. ಅತ್ತೆಯ ಕೈಯಲ್ಲಿ ಪತ್ರವನ್ನು ನೋಡಿ, ಇದೇನು ಅತ್ತೆ ಎಂದು ಕೇಳಿದಳು. ಹೀಗೆಂದು ಅವಳು ಪತ್ರವನ್ನು ತೆಗೆದುಕೊಂಡು ನೋಡಿದಳು. ಸಂತೋಷದಿಂದ ಕುಣಿದಾಡಿದಳು. ಅತ್ತೆಯನ್ನು ತಬ್ಬಿಕೊಂಡು, ಅತ್ತೆ, ಇಂದು ನನ್ನ ಕನಸು ನನಸಾಯಿತು ಎಂದಳು. ನಿರ್ಮಲಾ ಈಗ ಏನು ಹೇಳಬೇಕು? ಅವರ ಮುಖವೇ ಕಳೆಗುಂದಿತ್ತು. ಸಂಜೆ ತುಷಾರ್ ಮನೆಗೆ ಬಂದಾಗ ಮತ್ತು ಅವಳು ಇದೆಲ್ಲವನ್ನೂ ಹೇಳಿದಾಗ ಅವನು ತಕ್ಷಣ ಮಾರುಕಟ್ಟೆಗೆ ಹೋಗಿ ಸಿಹಿ ತಂದು ಇಡೀ ಮೊಹಲ್ಲಾದಲ್ಲಿ ಎಲ್ಲರಿಗೂ ಹಂಚಿದನು. ಇಂದು ಆತನ ಹೆಂಡತಿಯ ಕನಸು ನನಸಾಗಿತ್ತು. ರಾಧಿಕಾ ಸಹ ತುಂಬಾ ಸಂತೋಷವಾಗಿದ್ದಳು. ಲಕ್ಷಾಂತರ ಕಷ್ಟಗಳನ್ನು ಅನುಭವಿಸಿದರೂ ಇಂದು ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಳು. ಸವಾಲುಗಳು ಇನ್ನೂ ಸಾಕಷ್ಟಿದ್ದವು, ಆದರೆ ತನ್ನ ಇಚ್ಛಾಶಕ್ತಿಯಿಂದ ಎಲ್ಲಾ ಸವಾಲುಗಳನ್ನು ದಾಟಿ ತನ್ನ ದಾರಿಯನ್ನು ಸುಲಭ ಮಾಡಿಕೊಳ್ಳುತ್ತಾಳೆಂದು ರಾಧಿಕಾಳಿಗೆ ತಿಳಿದಿತ್ತು. ಸ್ನೇಹಿತರೆ, ನಿಮಗೆ ನನ್ನ ಈ ಕಥೆಯು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇತರ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.